ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಬ್ಲಾಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಎಸ್, ನಮ್ಮ ಮನೇಲಿ ನಮ್ಮ ಅತ್ತಿಗೆ ಮೊಗ್ಗಿನ ಜಡೆ ಹಾಕ್ಸ್ಕೊತಾ ಇದ್ದಾರೆ. ಅಂದರೆ ನಮ್ಮ ಅತ್ತಿಗೆ ಅವ್ರ ಅಮ್ಮ ಮನೆಗೆ ಬಂದಿದ್ದೀವಿ ನಾವು ಆರ್ ಟಿ ನಗರಲ್ಲಿ. ಸೊ ನಮ್ಮ ಅತ್ತಿಗೆ ಈಗ ಪ್ರೆಗ್ನೆಂಟ್ ಆಗಿದ್ದಾರಲ್ವ, ಸೊ ಅದಕ್ಕೆ ಅವರು ಮೊಗ್ಗಿನ ಜಡೆ ಹಾಕ್ಸ್ಕೊತಾ ಇದ್ದಾರೆ. ಗ್ಯಾಪಲ್ಲಿ ನಾನು ಹಾಕ್ಸ್ಕೊತಾ ಇದ್ದೀನಿ. ಸೊ ನಮ್ಮ ಅತ್ತಿಗೆ ಅವ್ರ ಅತ್ತೆಯವರು ಇಸ್ ವೆರಿ ಗುಡ್ ಇನ್ ದ್ಯಾಟ್. ಸೊ ಅವರು ರೆಡಿಮೇಡ್ ಮಾಡಲ್ಲ, ಅವರು ಕೈಯಾರೆ ಹೊಲಿದು ಕೂದಲಿಗೆ ಹಾಕ್ತಾರೆ. ಸೊ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಹಾಕ್ಸ್ಕೊತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ನಮ್ಮ ಅತ್ತಿಗೆ ಹಾಕ್ಸ್ಕೊತಿದ್ರು. ನಾನು ಕಾಲೇಜಿಂದ ಬರೋಷ್ಟೊತ್ತಿಗೆ 3:00 3:30 ಆಗಿತ್ತು. ಸೊ ನಾನು ಊಟ ಮಾಡ್ತಿದ್ದೆ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಹಾಕ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೊ ಅವ್ರು ಹಾಕ್ಸ್ಕೊತಿದ್ರು. ಸೊ ಅವ್ರದ್ದು ಮುಗಿದ ಮೇಲೆ ನಾನು ಹೋಗೋಣ ಅಂತ ಇದ್ದೆ. ಸೊ ಅವ್ರದ್ದು ಆದಮೇಲೆ ನನಗೆ ಹಾಕ್ತಾರೆ. ನಿಮ್ಮ ಹೆಂಡ್ತಿಗೆ ಅಲ್ಲಿ ಮಾಡ್ತವ್ರೆ, ಹೋಗಿ ಹೆಲ್ಪ್ ಮಾಡಿದ್ದೀರಾ? ಇಲ್ಲೇ ನಿಂತಿದ್ಯಾ? ಫಿಲಮ್ ನೋಡ್ತಾ ಇದೆಯಾ? ಹೆಲ್ಪ್ ಮಾಡ್ಬೇಕು ತಾತ, ಪಾಪ ಅಲ್ಲಿ ಎಷ್ಟು ಕಷ್ಟ ಬೀಳ್ತವ್ರು ನಂದಿನಿಗೆ ಕುತ್ಕೊಳ್ಳೋಕ್ಕೆ, ಗೊತ್ತಾ? ಬಂದು ಇಟ್ಕೊಬೇಕು. ಓ, ಗಂಡನಾಗಿ ಏನು ಫಿಲಮ್ ನೋಡೋಕೆ ಬಂದಿದ್ಯಾ ಇಲ್ಲಿ? ನೀನೆ ಅಣ್ಣನಾಗಿ ಹಿಡ್ಕೊ. ಸೊ ಇವರೆಲ್ಲರೂ ನಮ್ಮ ನಂದಿನಿ ಅದ್ಗೆ ಅವ್ರ ಅತ್ತೆ ಅಂದರು, ದೊಡ್ಡಮ್ಮಂದರು ಎಲ್ಲರೂ ಇದ್ದಾರೆ. ಸೊ ಅವರೇ ನನಗೆ ಹಾಕಿದ್ದು. ಸೊ ತುಂಬ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದೊಂದು ಮಲ್ಲಿಗೆ ಹೂವನ್ನು ತೊಗೊಂಡು ಅದನ್ನು ಜೋಡಿಸಿ ಅದಾದಮೇಲೆ ಅದನ್ನು ಡೈರೆಕ್ಟಾಗಿ ಕೂದಲಿಗೆ ಅವರು ಹೊಲಿತಾರೆ. ಸೊ ಬೇರೆಯವರೆಲ್ಲ ರೆಡಿಮೇಡ್ ತೊಗೊಂಬಂದು ಮೊಗ್ಗಿನ ಜಡೆನ ಹಾಕ್ಕೊತಾರೆ. ಬಟ್ ಇವರು ತುಂಬ ಎಕ್ಸ್ಪರ್ಟ್ ಇದ್ದಾರೆ ಅದ್ರಲ್ಲಿ, ತುಂಬ ಚೆನ್ನಾಗಿ ಹಾಕ್ತಾರೆ. ಫೈನಲ್ ಲುಕ್ ನೋಡ್ಬೋದು ನಮ್ಮದು ಅತ್ತಿಗೆದು. ಎಲ್ಲ ಆದಮೇಲೆ ತೋರಿಸ್ತೀನಿ ನಿನಗೆ, ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ನನಗೆ. ಸೊ ಈ ಕಡೆ ನಂದಿನಿ ಅದ್ಗೆ ಅವ್ರ ಅತ್ತೆಯವರು ಒಂದೊಂದು ಮಲ್ಲಿಗೆ ಹೂವನ್ನು ತೊಗೊಂಡು ಪೋಣಿಸ್ತಿದ್ರು. ಸೊ ನಮ್ಮ ಮಮ್ಮಿನೂ ಮಾಡ್ತಾಯಿದ್ರು. ಅವರು ಕೂತ್ಕೊಂಡು ನಾನು ಹಾಕ್ಕೊಬೇಕಾಯ್ತಲ್ವ, ಸೊ ತುಂಬಾ ಪೋಣಿಸ್ಬೇಕಾಗಿತ್ತು ಮಲ್ಲಿಗೆ ಹೂವನ್ನ. ಯಾಕಂದರೆ ನಮ್ಮ ಅತ್ತಿಗೆಗೂ ಮಾಡಬೇಕಾಗಿತ್ತು, ನನಗೂ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ರು. ಸೊ ಬೇಗ ಬೇಗ ಆದರೆ ಫೋಟೋಶೂಟ್ ಬೇಗ ಮುಗಿಯುತ್ತೆ ಅಂತ. ತಂದೆ ತಾಯಿ ದಾರಿ ತೋರು ಕಣ್ಣು ಕಳೆಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು, ನಮತೆ ಇರುವ ಮನೆಯ ಸದಾ ಜೇನಿನ ಗೂಡು, ಅದೇ ಶಾಂತಿಯ ಗೈಡು, ಮಂಗಳದಾಯಿ ಸುದಿನ ಮಧುರವಾಗಲಿ. ಸೊ ನನಗೆ ಸ್ಟಾರ್ಟ್ ಮಾಡಿ ಫಸ್ಟು ಜಡೆ ಹಾಕ್ಬಿಟ್ರು. ಯಾಕಂದರೆ ಹೂವದ್ದು ಇನ್ನೂ ಲೇಟ್ ಆಗುತ್ತೆ, ನಂದಿನಿ ಅದ್ಗೆ ಇದಾದ್ಮೇಲೆ ಹೂವದ್ದು ಹಾಕಬೇಕು. ಸೊ ಜಡೆ ಒಂದು ಹಾಕ್ಬಿಡೋಣ ಅಂತ ನನಗೆ ಫಸ್ಟು ಜಡೆ ಹಾಕಿ ನೀಟಾಗಿ ಕೂರಿಸಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಿದೆ. ಅಷ್ಟು ಉದ್ದ ಕೂದಲು ನಿಜವಾಗ್ಲೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತಲ್ವ. ಸೊ ಫೈನಲಿ ನಮ್ಮ ನಂದಿನಿ ಅದ್ಗೆದು ಮುಗೀತು. ಸೊ ನಮ್ಮ ನಂದಿನಿ ಅದ್ಗೆ ಸುಸ್ತಾಗ್ಬಿಟ್ಟಿದ್ರು, ನಿಂತ್ಕೊಂಡು ಕೂತ್ಕೊಂಡೆಲ್ಲ. ಸೊ ಅವ್ರದ್ದು ಮುಗ್ದಿದ ತಕ್ಷಣ ಇವಾಗ ನಂದು ಸ್ಟಾರ್ಟ್. ಸೊ ನಂದು ಸ್ಟಾರ್ಟ್ ಮಾಡಿದ್ರು. ಯಪ್ಪ, ಏನು ಮಾಡಿದ್ರು ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ನನಗೆ ಕುತ್ಕೊಂಡು ಹಾಕ್ಸ್ಕೊಳ್ಳೋ ಅಷ್ಟು ಪೇಷನ್ಸ್ನ ನಾನು ಬರ್ಸ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು.
ಬಿಕಾಸ್ ಕುತ್ಕೊಂಡು ಹಾಕ್ಸ್ಕೊಳ್ಳೋದು ಈಸಿ ಅಂತ ಹೇಳೋಕ್ಕಾಗಲ್ಲ, ಹಾಗಂತ ಹಾಕೋರ್ಗು ಈಸಿ ಅಂತ ಹೇಳೋಕ್ಕಾಗಲ್ಲ. ಹಾಕೋರ್ಗೂ ಕಷ್ಟ ಇರುತ್ತೆ, ಕುತ್ಕೊಂಡು ಹಾಕ್ಸ್ಕೊಳ್ಳೋರ್ಗೂ ಕಷ್ಟ ಇರುತ್ತೆ. ಬಿಕಾಸ್ ಅದು ತಲೆಯಲ್ಲಿ ಎಷ್ಟು ಭಾರ ಇರುತ್ತೆ ಗೊತ್ತಾ, ಸೀರಿಯಸ್ಲಿ ಹಿಂದೆ ಎಳಿತಿರುತ್ತೆ ತಲೆನ. ಬಟ್ ಆದರೂ ವಿ ಹ್ಯಾವ್ ಟು ಮ್ಯಾನೇಜ್. ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಎಲ್ಲಾದರೂ ಒಂದು ಕಡೆ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಅಲ್ವಾ. ಏನಾದರೂ ಒಂದು ಚೆನ್ನಾಗಿ ಸಿಗಬೇಕು ಅಂದರೆ ಒಂದು ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಸೊ ನಾನು ಅಷ್ಟು ಪೇಷನ್ಸಿಂದ ಕುತ್ಕೊಂಡು ಅವ್ರು ಹಾಕೋದನ್ನು ನಾನು ಹಾಕ್ಸ್ಕೊತಿದ್ದೆ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನನ್ನ ಕೂದಲಿಗೆ ಸೇರಿಕೊಂಡು ಹೊಲಿತಿದ್ದಾರೆ. ಅಂದರೆ ಅದನ್ನು ದೇ ಆರ್ ಫಿಕ್ಸಿಂಗ್ ಇಟ್ ಟು ಮೈ ಹೇರ್. ಎಷ್ಟು ಚೆನ್ನಾಗಿ ದಟ್ ಪೀಕಾಕ್ ಡಿಸೈನ್ ಥರ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅದು ಹಾಕೋದು ಎಷ್ಟೊತ್ತು ತೊಗೊಂಡ್ರು ಅಂದರೆ ಸೀರಿಯಸ್ಲಿ ಐ ಗೆಸ್ ಒಂದು 2.5 hours 3 hours ಆಯ್ತು ಅನಿಸುತ್ತೆ ಮುಗಿಯೋ ಅಷ್ಟೊತ್ತಿಗೆ. ಯಪ್ಪ ಸೀರಿಯಸ್ಲಿ ಎಷ್ಟು ಭಾರ ಇದೆ ಗೊತ್ತಾ ಗುರು. ನನಗೆ ಆಗ್ತಾನೆ ಇರಲಿಲ್ಲ, ನನಗೆ ಎಳಿತಿದೆ ಹಿಂದೆಗಡೆ. ಯು ಕ್ಯಾನ್ ಸಿ ದ ವೇ ಐ ಆಮ್ ಕಣ್ಣು ಮುಚ್ಕೊಂಡು ಕಂಟ್ರೋಲ್ ಮಾಡ್ಕೊತೇನೆ. ಓಕೆ ಫೈನ್, ಚೆನ್ನಾಗಿ ಕಾಣಿಸ್ಬೇಕು, ಐ ಹ್ಯಾವ್ ಟು ಡೂ ಸಮಥಿಂಗ್, ಕೀಪ್ ಕ್ವೈಟ್ ಅಂತ. ಬಿಕಾಸ್ ತುಂಬ ಭಾರ ಇದೆ ಗುರು, ಸೀರಿಯಸ್ ಆಗಿ ಸಖತ್ ಭಾರ ಇದೆ. ಏನು ನನಗೆ ಹುಷಾರಂತ್ಯಾ? ಏನು ಹೋಗೋ, ಜಾಸ್ತಿ ಆಗೈತೆ ಮಾತುಗಳು. ಹೋಗೋ ನೀನು ಹೋಗೋ. ಏನು ನಿಮ್ಮ ತಾತಾಗ ಎಲ್ಲರೂ ಎದುರ್ಕೊಂತಾರ? ಹೋಗ ಗೋಯಾ, ಹೋಗೋ ಅಂದರೆ ಗುದ್ಬಿಡ್ತೀನಿ. ಓ ಥ್ಯಾಂಕ್ ಗಾಡ್. ಯಪ್ಪ ಇನ್ನೇನು ಮುಗೀತಾ ಬಂತು. ಎಂಡಿಂಗಲ್ಲಿದ್ದಾರೆ, ಜಡೆ ಕೆಳಗಡೆ ಆಗ್ತಾ ಇದ್ದಾರೆ. ಸೊ ಇನ್ನೂ ಒಂದು 2-3 ಲೇಯರ್ ಇದೆ ಅನಿಸುತ್ತೆ. ಸೊ ಇನ್ನೇನು ಎಂಡಿಂಗ್ ಟೈಮ್. ಸೊ ನಾನು ಜಡೆ ಹಾಕ್ಸ್ಕೊಂಬರೋಷ್ಟ್ರಲ್ಲಿ ನಮ್ಮ ಅತ್ತಿಗೆ ಮೇಕಪ್ ಮಾಡ್ಕೊಂಡು ಸೀರೆ ಉಟ್ಕೊಂಡು ರೆಡಿಯಾಗಿ ಫೋಟೋಸ್ ಇಡ್ಸ್ಕೊತಾ ಇದ್ರು ಆಲ್ರೆಡಿ. ಸೊ ಓಕೆ, ನಾನು ಆಗ್ತಾನೆ ಜಡೆ ಮುಗಿಸ್ಕೊಂಡು ರೆಡಿ ಆಗೋಕ್ಕೆ ಅಂತ ಮೇಲೋದೆ. ಸೊ ನಮ್ಮ ಅತ್ತಿಗೆ ನೋಡಿ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ, ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇನ್ನು ಅಷ್ಟರಲ್ಲೇ ನಾನು ಬಂದೆ. ಯಪ್ಪ ಫೈನಲಿ ರೆಡಿ ಆಗಿಬಿಟ್ಟು ಬಂದೆ. ಸೊ ಕಮೆಂಟ್ಸಲ್ಲಿ ಹೇಳಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ನನಗೆ ಗೊತ್ತು ನಾನು ಕ್ಯೂಟಾಗಿದ್ದೀನಿ ಅಂತ, ಬಟ್ ನಿಮ್ಮ ಒಪಿನಿಯನು ತಿಳ್ಕೊಬೇಕಲ್ವಾ. ಸೊ ಹೇಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ವಿಡಿಯೋ ಕಾಲ್ ಪಿಕ್ ಮಾಡೋ. ಏನು ಕಷ್ಟಪಟ್ಟು ಹಾಕಿದ್ರಮ್ಮ, ಅದನ್ನ 5 ನಿಮಿಷದಲ್ಲಿ ಕಟ್ ಮಾಡಿ ಬಿಸಾಕ್ತಾ ಇದ್ದೀರಾ. ಇಲ್ಲ, ಇವಾಗ ಅಮ್ಮ ಹೇಳೋರೆ ಸ್ಲೋ ಆಗಿ ಬಿಚ್ತಾರಂತೆ, ಅಮ್ಮ ಕಲ್ತ್ಕೊಬೇಕಂತೆ ಅದಕ್ಕೆ. ಸೊ ನೋಡ್ರಿ ನಿಮ್ದು ಸಿಸರಲ್ಲೆಲ್ಲ ಆಂಟಿಗೆ ಫೋಟೋ ಕಳಿಸ್ತೀನಿ ರೀ. ಆಂಟಿ ಎಷ್ಟು ಕಷ್ಟಪಟ್ಟು ಹಾಕಿದ್ದೀರಾ ನೀವು. ಇಲ್ಲಿ ನೋಡ್ರೆ ಸಿಸರಲ್ಲಿ ಒಂದೇ ಶಾರ್ಟ್ ಕಟ್ ಮಾಡಿಬಿಟ್ರು ಎಲ್ಲ ಅಂತ. ಅಲ್ಲಿ ನೋಡ್ರಿ, ಈ ಲವ್ ಕಣ್ಣಾರೆ ನೋಡಕ್ ಆಗ್ತಾ ಇಲ್ಲ ನನಗೆ. ಯಪ್ಪ ಹೆಂಗ್ ಮಾಡಿದೀರಾ ಅಂದ್ರೆ, ಅದ್ಗೆ ಏನೋ ನಮ್ಮ ಅಣ್ಣ ಇಷ್ಟಪಟ್ಟು ಫೋಟೋ ಹಿಡಿತಾರ ನೋಡ್ರಿ. ನಡಿ ಅಪ್ಪ ನಡಿ. ಪಾಪ ಅವನಿಗೆ ನೋವ್ತಾಯ್ತೇನು. ಮಗ್ನೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಸೊ ಹಾಗೆ ನಮ್ಮ ಅತ್ತಿಗೆ ಮನೆ ಹತ್ರ ಒಂದು ಐಸ್ ಕ್ರೀಮ್ ತೊಗೊಂಡೆ. ಅದಾದಮೇಲೆ ಸೊ ನಾನು ಡ್ರೆಸ್ ಚೇಂಜ್ ಮಾಡಲಿಲ್ಲ, ಬಿಕಾಸ್ ನಾನು ನಮ್ಮ ಅಣ್ಣಗೆ, ನಮ್ಮ ಚೈತ್ರ ಅತ್ತಿಗೆ ಆ್ಯಂಡ್ ನಮ್ಮ ಅಣ್ಣಗೆ ಎಲ್ಲರಿಗೂ ತೋರಿಸ್ಬೇಕಾಗಿತ್ತು. ಸೊ ಹಾಗೆ ಬಂದೆ ನಾನು. ಎಸ್, ಈಗ ಆಲ್ಮೋಸ್ಟ್ 11:30 ಆಗಿದೆ. ಈಗ ನನ್ನ ಒಂದು ಈ ಕಾಸ್ಟ್ಯೂಮ್ ಬಿಟ್ಟು ನೆಕ್ಸ್ಟ್ ಹಾಫ್ ಸ್ಯಾರಿ ಹಾಕ್ಕೊತಾ ಇದ್ದೀನಿ, ಲಂಗ ದಾವಣಿ. ಸೊ ಯಾಕೆ ಇಷ್ಟು ಲೇಟ್ ನೈಟ್ ಹಾಕ್ಕೊತಾ ಇದ್ದೀನಿ ಅಂದರೆ, ಕಷ್ಟಪಟ್ಟು ಆಲ್ಮೋಸ್ಟ್ 3 hours ಹಾಕಿದ್ದಾರೆ ಇದನ್ನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ದ್ಯಾಟ್. ಸೊ ಸ್ಯಾರಿಯಲ್ಲಿ ಇಟ್ಕೊಂಡಿದ್ದಾಯಿತು. ಈಗ ಲಂಗ ದಾವಣಿಯಲ್ಲಿ 1-2-3 ಫೋಟೋಸು ರೀಲ್ಸ್ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ.
ನಮ್ಮ ಮಮ್ಮಿಗಂತೂ ತುಂಬ ಆಸೆ ಆಗ್ತಿದೆ. ಸೊ ಅದಕ್ಕೆ ನಮ್ಮ ಮಮ್ಮಿಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಎಷ್ಟೇ ಲೇಟ್ ಆಗಲಿ ಐ ವಿಲ್ ಫಿನಿಶ್ ಇಟ್ ಆ್ಯಂಡ್ ಡೂ ಇಟ್. ಸೊ ಕಾಸ್ಟ್ಯೂಮ್ ಚೇಂಜ್. ಸೊ ನಾನು ಲಂಗ ದಾವಣಿ ಹಾಕ್ಕೊಂಡೆ. ಸೊ ಈ ಲಂಗ ದಾವಣಿ ಬಂದುಬಿಟ್ಟು ಇಟ್ಸ್ ನಾಟ್ ಲೆಹೆಂಗಾ ಆ್ಯಂಡ್ ದಾವಣಿ. ಸೊ ನಮ್ಮಮ್ಮ ಸೀರೆಯಲ್ಲಿ ಲಂಗ ದಾವಣಿ ಉಡ್ಸಿದ್ದಾರೆ ನನಗೆ. ಸೊ ತುಂಬ ಚೆನ್ನಾಗಿ ಉಡ್ಸಿದ್ದಾರೆ ನಮ್ಮಮ್ಮ. ಶಿ ಈಸ್ ವೆರಿ ಗುಡ್ ಇನ್ ದ್ಯಾಟ್. ಯೂನಿಕ್ ಸ್ಟೈಲ್ಸ್ ಎಲ್ಲ ಮಾಡ್ತಾರೆ ನಮ್ಮಮ್ಮ, ನನಗೆ ತುಂಬ ಇಷ್ಟ. ಸೊ ಲಂಗ ದಾವಣಿ ಹಾಕ್ಕೊಂಡು ಅದು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಅಣ್ಣ ಇಲ್ಲಿ ಫೋಟೋಗ್ರಾಫರ್. ಸೊ ಅಲ್ಲಿ ಯಾಕಂದರೆ ಫೋಟೋಗ್ರಾಫರ್ ಅಲ್ಲಿ ಮಾತ್ರ ಬಂದಿದ್ದು. ಸೊ ಇದಕ್ಕೆ ಫೋಟೋಗ್ರಾಫರ್ ಇರಲಿಲ್ಲ. ಸೊ ನಾವೇ ಫೋನಲ್ಲೇ ಹಿಡ್ಕೊಂಡಿದ್ವಿ. ಎಸ್ ಗೈಸ್, ಆಲ್ಮೋಸ್ಟ್ ಫೋಟೋಶೂಟ್ಸ್ ಎಲ್ಲ ಆಯಿತು. ಈಗ ಆಲ್ಮೋಸ್ಟ್ 12:30 ಅನಿಸುತ್ತೆ, 12:31 ಆಗ್ತಾ ಬಂತು. ಸೊ ವಿ ಆಮ್ ಡನ್ ವಿತ್ ಆಲ್ ಫೋಟೋಶೂಟ್ಸ್. ಈಗ ಡ್ರೆಸ್ ಚೇಂಜ್ ಮಾಡಿ ಈ ತಲೆನೆಲ್ಲ ಬಿಚ್ಚಿಬಿಟ್ಟು ಆರಾಮಾಗಿ ಮಲಗಬೇಕು. ಸೊ ಅಲ್ಲಿ ಶೋ ಯು, ಇದನ್ನು ರಿಮೂವ್ ಮಾಡೋದೆಲ್ಲ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ರಿಲೀಫ್ ಆಗ್ತಾಯಿದೆ. ಸೊ ಅದೇನು ಹೇಳ್ತಾರಲ್ವಾ, ತಲೆ ಮೇಲೆ ಭಾರ ಇಳ್ದಂಗಾಯ್ತು ಗುರು ತೆಗ್ದಿದ ತಕ್ಷಣ. ಸೊ ತುಂಬ ನಮ್ಮ ಮಮ್ಮಿನೂ ಅಂದ್ಕೊಂಡಿದ್ರು ಸ್ಲೋ ಆಗಿ ಬಿಚ್ಚಬೇಕು, ನೋಡಬೇಕು ಅಂತೆಲ್ಲ. ಬಟ್ ಅವತ್ತು 2 ಕಾಸ್ಟ್ಯೂಮ್ ಎಲ್ಲ ಮಾಡಿದ್ದಕ್ಕೆ ಇಟ್ ವಾಸ್ ಲೈಕ್ ಆಗಲ್ಲಪ್ಪ ಸ್ಲೋಗೆಲ್ಲ, ಇವಾಗ ಟಕ್ಕಂದು ಬಿಚ್ಬಿಟ್ಟು ನಿದ್ದೆ ಮಾಡೋಣ ಅಂತ ಇತ್ತು. ಬಿಕಾಸ್ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಾನಾಗಿರ್ಬೋದು, ತುಂಬ ಸುಸ್ತಾಗ್ಬಿಟ್ಟಿದ್ವಿ. ಸೊ ವಿ ವೇರ್ ಇನ್ ಅ ಹರಿ ಟು ರಿಮೂವ್, ಗೋ ಸ್ಲೀಪ್. ನನಗಂತೂ ತಲೆ ಎಲ್ಲ ನೋವ್ತಾ ಇತ್ತು ಯಪ್ಪ. ಅದು ಹಾಕ್ಕೊಂಡು ಭಾರ ತಲೆಯಲ್ಲಿ. ಓಕೆ ಫೈನ್, ಇವಾಗ ಅದನ್ನು ಬಿಚ್ಚಿ ಹಾಕಿದ್ರೆ ತಲೆಯಲ್ಲಿರೋ ಭಾರ ಎಲ್ಲ ತೊಗೊಂಡು ಪಕ್ಕಕ್ಕೆ ಹಾಕ್ದಂಗೆ ಇರುತ್ತೆ. ಸೊ ಐ ವಾಸ್ ವೆರಿ ಹ್ಯಾಪಿ ಇನ್ ದಟ್. ತೆಗ್ದಿದ ತಕ್ಷಣ ಎಷ್ಟು ರಿಲೀಫ್ ಆಯಿತು ಅಂದರೆ. ಎಲ್ಲ ನೋಡಿದ್ರಾ, ಚೆನ್ನಾಗಿತ್ತಾ? ಫೈನಲಿ ಎಲ್ಲ ಬಿಚ್ಚಿಬಿಟ್ಟು ನನ್ನ ಕೂದಲಲ್ಲಿ ನಾನಿದ್ದೀನಿ. ಸೊ ನಮ್ಮಮ್ಮಗೆ ಆಸೆ ಇತ್ತು ಈ ಥರ ನಾನು ಹಾಕ್ಸ್ಕೊಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಹಾಕ್ಸ್ಕೊಂಡಿದ್ದೆ. ಸೊ ಆಫ್ಟರ್ ಮೆನಿ ಇಯರ್ಸ್ ಇವತ್ತೇ ನಾನು ಹಾಕ್ಸ್ಕೊಂಡಿದ್ದು. ಸೊ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಐ ಫೆಲ್ಟ್ ಸೋ ನೈಸ್. ಚೆನ್ನಾಗಿತ್ತು, ಬಟ್ ಅವಾಗವಾಗ ಭಾರ ಅನ್ನಿಸ್ತಿತ್ತು ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ನಂಗಂತೂ ತುಂಬ ಇಷ್ಟ ಆಯಿತು. ಫೋಟೋಸ್ ಸಕ್ಕತ್ತಾಗಿ ಬಂದಿದೆ. ಯಾವತ್ತಾದರೂ ಟೈಮ್ ಬಂದಾಗ ಫೋಟೋಸ್ನ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ, ನೋಡಿ ಆವಾಗ. ಸೊ ಓಕೆ ಗಾಯ್ಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಿಕಾಸ್ ಆಲ್ಮೋಸ್ಟ್ 2 o'clock ಆಗಿದೆ, ಮಲಗಬೇಕು, ನಿದ್ದೆ ಬರ್ತಾಯಿದೆ. ಥ್ಯಾಂಕ್ ಗಾಡ್ ನಾಳೆ ಸಂಡೇ ಆಗಿರೋದ್ರಿಂದ ಆರಾಮಾಗಿ ಮಲಗ್ಬೋದು. ಸೊ ಓಕೆ ಗಾಯ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಗಾಯ್ಸ್. ಬಾಯ್.